ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕಂತಿದ್ದೀನಿ. ಇಲ್ಲಿ ಫಸ್ಟ್ ಏನಂತಂದರೆ ಒಂದು ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಯಾವ ರೀತಿ ಪ್ಯಾರಾಮೀಟರ್ಸನ್ನು ಚೆಕ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ಒಂದು WTP ಅಂದರೆ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಒಳಗಡೆ ಬಂದಿದ್ದೀನಿ. ಅದನ್ನು ಯಾವ ರೀತಿ ಚೆಕ್ ಮಾಡ್ಬೇಕಂತ ಇಲ್ಲಿ ನಮ್ಮ ಕೆಮಿಸ್ಟ್ರಿ ಅಂದರೆ ಮಹೇಶ್ ಅಂತ ಇದ್ದಾರೆ. ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಫಸ್ಟು ಯಾವುದೇ ಒಂದು ಸ್ಯಾಂಪಲ್ನ ತೆಗೆದುಕೊಂಡು ಬಂದಾಗ ಅಲ್ಲಿ ಆ ಒಂದು ಹೀಟ್ ಇರೋದ್ರಿಂದ ಏನು ಮಾಡ್ತೀವಿ, ಇಲ್ಲೊಂದು ವಾಟರ್ ಬಾತ್ ಅಂತ ತೊಗೋತೀವಿ. ಅಲ್ಲಿ ಏನು ಮಾಡ್ತೀವಿ, ಸ್ಯಾಂಪಲ್ಸನ್ನು ಪ್ರತಿಯೊಂದನ್ನು ನಾವಿಲ್ಲಿ ಈ ಥರ ಡಿಪ್ ಮಾಡಿಟ್ಟಾಗ ಅಲ್ಲಿ ಅದರಲ್ಲಿರ್ತಕ್ಕಂಥ ಹೀಟ್ ಎಲ್ಲ ರಿಲೀಸ್ ಆಗಿಬಿಟ್ಟು ಕೋಲ್ಡ್ ಆಗಿಬಿಟ್ಟು ಯಾವುದೇ ರೀತಿಯಾದಂಥ ಮಾಲಿಕ್ಯೂಲ್ಸಲ್ಲಿ ಮೂಮೆಂಟ್ ಇರೋದಿಲ್ಲ. ಸೊ ಸ್ಟೇಬಲ್ ಇದ್ದಾಗ ನಾವೇನಂತಂದರೆ ಅಲ್ಲಿ ರೀಡಿಂಗ್ಸನ್ನು ಚೆಕ್ ಮಾಡ್ತೀವಿ. ಸೊ ಇವಾಗ ಬನ್ನಿ, ಫಸ್ಟ್ ಒಂದು ವಿಡಿಯೋದಲ್ಲಿ ಏನಂತಂದರೆ, ಸೊ ಇವಾಗ ನೋಡಿ ಆ ಒಂದು ಸ್ಯಾಂಪಲ್ನು ಕೂಡ ಏನಂತಂದರೆ ಕೂಲ್ ಆಗಿರೋದ್ರಿಂದ ಮತ್ತೆ ಆ ಸ್ಯಾಂಪಲ್ನ ತೊಗೊಂಡ್ಬಿಟ್ಟು ಇಲ್ಲಿ ನಮಗೆ ಸ್ಯಾಂಪಲ್ ಪಾಯಿಂಟಲ್ಲಿ ಇಟ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ಏನಂತಂದರೆ ಫಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಇವಾಗ ಏನು ಮಾಡೋಣ ಮಹೇಶ್ವರ, ಫಸ್ಟಲ್ಲಿ pH ಚೆಕ್ ಮಾಡೋಣ, ಹೌದಲ್ಲ? ಸೊ pH ಚೆಕ್ ಮಾಡ್ತೀವಿ ಇವಾಗ ಫಸ್ಟಲ್ಲಿ. ನೋಡಿ ಈ ಸ್ಯಾಂಪಲ್ ಏನೇನಿದೆ ಅಂತಂದರೆ ಫಸ್ಟ್ ಬಂದುಬಿಟ್ಟು ನಮ್ಮದು ಫೀಡ್ ವಾಟರ್ ಸ್ಯಾಂಪಲ್ ಇದೆ. ಅದಾದಮೇಲೆ ಇದು ಬಂದುಬಿಟ್ಟು ರಿಟರ್ನ್ ಕಂಡೆನ್ಸೇಟ್ RC ವಾಟರ್ ಅಂತ ಕರಿತೀವಿ. ಸೊ ಥರ್ಡ್ ಒನ್ ಏನಿದೆ ಅಂತಂದರೆ ನಮ್ಮದು ಸೂಪರ್ ಹೀಟೆಡ್ ಸ್ಟೀಮ್ದಿದೆ. ಆಮೇಲೆ ಫೈನಲ್ ಆಗಿ ಏನಂತಂದರೆ ನಮ್ಮದು ಸ್ಟೀಮ್ ಡ್ರಮ್ದು ಅಂದರೆ CBD ಸ್ಯಾಂಪಲ್ ಇದೆ. ಸೊ ಇಲ್ಲಿ ಫಸ್ಟ್ ಏನು ಮಾಡೋಣ ಅಂತಂದರೆ ನಾವು ಫೀಡ್ ವಾಟರ್ ಸ್ಯಾಂಪಲ್ದು ಏನಂತಂದರೆ pH ಎಷ್ಟಿದೆ ಅಂತ ಚೆಕ್ ಮಾಡೋಣ. ಓಕೆ ಮಹೇಶ್ವರ, ಇದನ್ನು ಯಾವ ರೀತಿ ಚೆಕ್ ಮಾಡೋದು ಸ್ವಲ್ಪ ತಿಳಿಸ್ಕೊಡಿ. ಒಂದು 50 ml ಸ್ಯಾಂಪಲ್ ತೋರಿಸಿ ಚೆಕ್ ಮಾಡ್ಬೇಕು. ಎಷ್ಟು 50 ml ಸ್ಯಾಂಪಲ್ ತೊಗೊತೀರಾ ಫಸ್ಟು? ಯಾವುದು ಇವಾಗ ಮಾಡ್ತಾ ಇರೋದು ಫೀಡ್ ವಾಟರ್ ಸ್ಯಾಂಪಲ್ ತೊಗೋತೀವಿ. ಓಕೆ, 50 ml ಸ್ಯಾಂಪಲ್ ತೊಗೊಂಡಿದ್ದೀರಾ. ಸೊ ಇದಕ್ಕೆ ಯಾವುದೊಂದು ಕೆಮಿಕಲ್ ಹಾಕ್ತೀರಾ pH ಚೆಕ್ ಮಾಡೋಕ್ಕೆ? ಯೂನಿವರ್ಸಲ್ ಇಂಡಿಕೇಟರ್ ಹಾಕ್ತೀರಿ ಸರ್. ಓಕೆ, ಇದು ಬಂದುಬಿಟ್ಟು ಏನಂದರೆ ಯೂನಿವರ್ಸಲ್ ಇಂಡಿಕೇಟರು. ಸೊ ಇದನ್ನು ಎಷ್ಟು ಡ್ರಾಪ್ ಹಾಕ್ತೀರಾ ಇದರಲ್ಲಿ? 2 to 3 ಡ್ರಾಪ್ಸ್. 2 to 3 ಡ್ರಾಪ್ಸ್ ಹಾಕಿದ ತಕ್ಷಣ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ. ಕಲರ್ ಚೇಂಜ್ ಸರ್. ಇಲ್ಲಿ ಮೇಜರ್ ಮಾಡಿ ಸರ್. 8.5 to 9 ಇದೆ ಸರ್. ಇವಾಗ ಕಲರ್ ಏನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟಿದೆ ಅದು? 8.5 ಅಬೋವ್ ಇದೆ ಸರ್. 8.5 ಅಬೋವ್ ಇದೆ. ಹಾಂ ಸರ್. ಸೊ ಫೀಡ್ ವಾಟರ್ ಸ್ಯಾಂಪಲ್ ಬಂದುಬಿಟ್ಟು ನಮಗೆ 8.5 to 9.5 ಒಳಗಡೆ ಇರಬೇಕಲ್ವಾ? 9.2 ಸರ್. 8.5 to 9.2 8.3 to 9.2 ಇರಬೇಕು ಸರ್. ಓಕೆ. ವಾಟರ್ ಸ್ಯಾಂಪಲ್. ಸೊ ಫೀಡ್ ವಾಟರ್ ಸ್ಯಾಂಪಲ್ ಅಷ್ಟು ಬಂದರೆ ನಮಗೆ ಅದು ಒಂದು ಬಾಯ್ಲರ್ಗೆ ಓಕೆ ಇದೆ ಅಂತ ಅರ್ಥ. ಸೊ ಇದು ಬಂದುಬಿಟ್ಟು ಅಂದರೆ ಫೀಡ್ ವಾಟರ್ ಸ್ಯಾಂಪಲ್ಲು. ಈಗ RC. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಏನಂತಂದರೆ ನಾವು RC ವಾಟರ್ ಸ್ಯಾಂಪಲ್ನ ತೆಗೆದುಕೊಳ್ತಾ ಇದ್ದೀವಿ. ಸೊ ನೋಡೋಣ ಅದ್ರದ್ದು ಎಷ್ಟು pH ಬರುತ್ತೆ ಅಂತ. ಓಕೆ, ಇವಾಗ ನೋಡಿ ಅವರು ಹೇಳಿರೋ ಪ್ರಕಾರ ಏನಂತಂದರೆ ಒಂದು 3 to 4 ಡ್ರಾಪ್ಸ್ ಹಾಕಿದ ತಕ್ಷಣ ನಮಗೆ ಎಷ್ಟು ಬಂದಿದೆ ಇವಾಗ pH? 8.5. ಎಷ್ಟು? 8.5 ಸರ್. 8.5 ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಕಲರ್ ಇಂಡಿಕೇಷನ್ ಇದೆಯಲ್ಲ, 8.5ವರೆಗೂ ಬರ್ತಾ ಇದೆ. ಎರಡು ಕಲರ್ ಮ್ಯಾಚ್ ಆಗ್ತಾಯಿದೆ ನಿಮಗೆ. ಸೊ ಈ ರೀತಿ ಏನಂತಂದರೆ ನಾವು ಇದನ್ನು ಸೆಕ್ಷನ್ 1 ಬಂದುಬಿಟ್ಟು RC ವಾಟರ್ ಸ್ಯಾಂಪಲ್ ನಾವು ಚೆಕ್ ಮಾಡಿದಾಗ 8.5ವರೆಗೂ ಬರ್ತಾಯಿದೆ. ಸೊ ಮೂರನೇದಾಗಿ ಏನಂತಂದರೆ ಇವಾಗ ನಮಗೆ ಇದು ಬಂದುಬಿಟ್ಟು ಸೂಪರ್ ಹೀಟೆಡ್ ಸ್ಟೀಮ್ ಸ್ಯಾಂಪಲ್ ಅಲ್ಲ? ಹಾಂ ಸರ್. ಒಂದೇ ನಿಮಿಷ. ಓಕೆ, ಸೊ ಎಷ್ಟಿದೆ ಇದು ಕಲರ್ ಮ್ಯಾಚಿಂಗ್ ಇದರಲ್ಲಿ? ಅದು 8.5 ಸರ್. 8.3 to 9 ಇದೆ ಸರ್. ಓಕೆ, ಸೊ ಇನ್ ಬಿಟ್ವೀನ್ ಏನಂತಂದರೆ 8.3 to 8.5ವರೆಗೂ ನಮಗೆ ಏನಂತಂದರೆ ಈ ಒಂದು ಸೂಪರ್ ಹೀಟೆಡ್ ಸ್ಟೀಮ್ ಸ್ಯಾಂಪಲ್ ಕೂಡ ಅಷ್ಟೇ ಬರ್ತಾಯಿದೆ. ಇನ್ನು ಫೈನಲಾಗಿ ಏನಂತಂದರೆ ನಮಗೆ ಒಂದು ಸ್ಟೀಮ್ ಡ್ರಮ್ ಸ್ಯಾಂಪಲ್ನ ನೋಡೋಣ. ಸೊ ಯಾವುದೇ ಒಂದು ಸ್ಯಾಂಪಲ್ನ ತೆಗೆದುಕೊಳ್ಬೇಕಾದ್ರೆ ಅದು ಫಸ್ಟ್ ಸ್ಯಾಂಪಲ್ ನಾವು ಏನು ಮಾಡಬೇಕಾಗುತ್ತೆ, ಬೀಕರಲ್ಲಿ ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಾಕಿದಾಗ ಮತ್ತೆ ಅದೊಂದು ರೀಡಿಂಗ್ ಏನಂತಂದರೆ ನಮಗೆ ಎಕ್ಯುರೇಟಾಗಿ ತೋರಿಸೋಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಆಲ್ರೆಡಿ ಏನಂತಂದರೆ ಒಂದು ಗ್ರೀನ್ ಕಲರ್ ಬರ್ತಾಯಿತ್ತು ನಮಗೆ. ಇವಾಗ ನೋಡಿದ್ರೆ ಏನಂತಂದರೆ ಒಂದು ಬ್ಲೂಯಿಶ್ ಕಲರ್ ಬಂದಿದೆ. ಸೊ ನೋಡ್ತಾ ಇದ್ದಾರೆ ಇಲ್ಲಿ ಎಷ್ಟಿದೆ, ಇಲ್ಲಿ ಬ್ಲೂ ಕಲರ್ದು ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಇಲ್ಲಿ ನೋಡಿ. ಓಕೆ, ಸೊ ಎಷ್ಟಿದೆ ಇದು? ನಿಯರ್ಲಿ ಒಂದು 9.5 to 10 ಮಧ್ಯದಲ್ಲಿದೆ ಇದು. ಸೊ ಇವಾಗ ಎಷ್ಟು ಅಂತ ಕನ್ಸಿಡರ್ ಮಾಡೋಣ ಇದನ್ನು ಮಹೇಶ್ವರ? 9.5 to 9.5 ಓ 9.6 ಅಂತಲೂ ತಗೋ. 9.8. ಓಕೆ, ಸೊ ಈ ಥರ ಏನಂತಂದರೆ ನಾವು ಇದನ್ನು ಸ್ಟೀಮ್ ಡ್ರಮ್ದು ಬಂದುಬಿಟ್ಟು ಏನಂತಂದರೆ 9.5 ಅಥವಾ 9.6ವರೆಗೂ ನಾವು ಏನಂದರೆ ಇದನ್ನು ರೀಡಿಂಗನ್ನು ತೊಗೋಬೋದಾಗಿದೆ. ಸೊ ಇದು ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಒಂದು pH ಅನ್ನೋ ಒಂದು ಯೂನಿವರ್ಸಲ್ ಇಂಡಿಕೇಟರ್ನ ನಾವು ಒಂದು ಕೆಮಿಕಲ್ನ ಒಂದು 3 to 4 ಅಥವಾ 3 to 5 ಡ್ರಾಪ್ಸ್ ಹಾಕಿದಾಗ ಯಾವ ರೀತಿ ಈ ಒಂದು ಸ್ಯಾಂಪಲ್ದು ಏನಂದರೆ pH ವೇರಿಯೇಷನ್ ಆಗ್ತಾ ಹೋಗುತ್ತಂತ ಇಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಏನಂತಂದರೆ ಕಂಡಕ್ಟಿವಿಟಿ ನೋಡೋಣ. ಥ್ಯಾಂಕ್ ಯು.